ಏನಿಲ್ಲ, ಏನೋ ನಮಗೆ ಲಕ್ಷ್ಮೀ ಮೇಲೆ ಒಂದು 3 ಕೇಸ್ ಏನೋ ಇದ್ದಾವೆ ಅಂತ ನಮಗೇನೋ ಗೊತ್ತಾಯಿತು. ಹಾಗಾಗಿ ಈ ಗೌರ್ಮೆಂಟ್ ಏನಾದರೆ ಸಿದ್ದರಾಮಯ್ಯ ಕರೆ ಕೊಟ್ಟರು, ಆ ಕರೆ ಹಿನ್ನೆಲೆಯಲ್ಲಿ ನಾವು ಬಂದು ಅದು ಕ್ಲೋಸ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಸರ್, ಅಷ್ಟೇ. ನಾನು 2009ರಲ್ಲಿ ರಾಜಶೇಖರ ರೆಡ್ಡಿ ಇರಬೇಕಾದ್ರೆ ನಾನು ಮುಖನಾಯರಿಗೆ ಬಂದಿದ್ದೀನಿ ಆಂಧ್ರದಲ್ಲಿ. ಅದರ ನಂತರ ನನಗೆ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ, ನಾನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಖವಾಹಿನಿಯಲ್ಲಿ ಆಂಧ್ರದಲ್ಲಿ ನಾನು ಜೀವಿಸ್ತಾ ಇದ್ದೀನಿ. ನಮ್ಮದು ಆಂಧ್ರ ಅಲ್ಲ, ನಮ್ಮದು ಪಾಗೋಡ ತಾಲೂಕು, ಕರ್ನಾಟಕನೇ ನಮ್ಮದು. ಆಂಧ್ರ ಅಂತ ಎಲ್ಲ ಬರೀತಾ ಇದ್ದಾರೆ ಮೀಡಿಯಾದಲ್ಲಿ, ನಾನು ಆಂಧ್ರ ಅಲ್ಲ, ನಾನು ಕರ್ನಾಟಕದವನೇ. ಹೌದು. ಪ್ರೆಸೆಂಟ್ ಅಲ್ಲೇ ಇದ್ದೀನಿ. ನೆಕ್ಸ್ಟು ಮುಂದಿನ ದಿವಸದಲ್ಲಿ ನಾನು ಈ ಕಡೆಯೂ ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ. ಹೌದು, ಕರ್ನಾಟಕದಲ್ಲಿ ಇವಾಗ ನಾನು ಪ್ರೆಸೆಂಟ್ ಆಂಧ್ರದಲ್ಲೇ ಇದ್ದೀನಿ. ಇವಾಗ ಇದೆಲ್ಲ ಕ್ಲೋಸ್ ಆದಮೇಲೆ ನಾನು ಇಲ್ಲೇ ಬಂದು ಸೆಟ್ಲ್ ಆಗ್ತೀನಿ ಕರ್ನಾಟಕದಲ್ಲಿ. ನಾನು ಪ್ರೆಸೆಂಟ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಹೌದು. ಅವರೇನು ಶರಣಾಗಲಿಲ್ಲ, ನಾನೊಬ್ಬನೇ ಶರಣಾಗಿದ್ದೆ 2009ರಲ್ಲಿ. ಅವರೇನು ಶರಣಾಗಲಿಲ್ಲ, ನಾನೊಬ್ಬನೇ ಶರಣಾಗಿದ್ದೆ. ನಂದು ಏನಾದರೆ ಅದರೆಲ್ಲ ಇತ್ತು, ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಇಲ್ಲೂ ಕೂಡ 2016ರಲ್ಲಿ ಒಂದು ಕೇಸ್ ಐತಂತ ಒಂದು ನನ್ನನ್ನು ಅರೆಸ್ಟ್ ಮಾಡ್ಕೊಂಡು ಬಂದು ಇದಾಯಿತು. ನಾನು ಅದೆಲ್ಲ ಕೋರ್ಟಿಗೆ ಬಂದು ಅದೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದೆ. ಸದ್ಯ ನನ್ನ ಮೇಲೆ ಕರ್ನಾಟಕದಲ್ಲಿ ಯಾವುದೂ ಕೂಡ ಇಲ್ಲ. ಅದು ಎಲ್ಲಿ ಯಾರು? ಲಕ್ಷ್ಮೀ ಅವ್ರ ಅಣ್ಣ ಅವರು, ನಮ್ಮದೇನಿಲ್ಲ. ಅವ್ರ ಅಣ್ಣವರು ಅವರ ಅಕ್ಕವರೆಲ್ಲ ಬಂದು ಇಲ್ಲೇನೋ ಘೋಷಣೆ ಮಾಡೈತೆ ಗೌರ್ಮೆಂಟು, ಬನ್ನಿ ನಮ್ಮ ಜೊತೆಯಲ್ಲಿ ಇರಿ ಅಂತ ಅವ್ರು ಕರೆದಕ್ಕೆ ನಾನು ಆಯ್ತಮ್ಮ, ನಿಮ್ಮವರೆಲ್ಲ ಕರೀತಾ ಇದ್ದಾರೆ, ನೀನು ಕೂಡ ಹೋಗಿ ಸರೆಂಡರ್ ಆಗಿ, ನಂದೇನು ತೊಂದರೆ ಇಲ್ಲ ಅಂತೇಳಿ ಅವ್ರ ಪಾಟಿಗೆ ಅವರು ಸ್ವತಃ ಬಂದು ಇಲ್ಲಿ ಸರೆಂಡರ್ ಆಗಿದ್ದಾರೆ. ಯಾವ ಒತ್ತಡದಿಂದ ಇಲ್ಲ. ಹೌದು. ಲಕ್ಷ್ಮೀ ಫ್ಯಾಮಿಲಿ ಜೊತೆ ನಿಮ್ಮ ಸಂಪರ್ಕ ಇತ್ತಾ? ಸಂಪರ್ಕ ಇರಲಿಲ್ಲ, ಸಂಪರ್ಕ ಇರಲಿಲ್ಲ, ಬರಲಿಲ್ಲ. ನಾನು 2008ರಲ್ಲೇ ನಾನು ಮದುವೆ ಆಗಿದ್ದೆ. ಅದ ನಂತರ ನಾನು ಬಿಟ್ಟು ಹೋದೆ. ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ನಕ್ಸಲ್ ಇದರಿಂದ ಹೊರಬಂದ್ರೆ ಅಥವಾ ಹೇಗೆ? ಹಂಗೇನಿಲ್ಲ, ನಾನು ಕೆಲವೊಂದು ಸಮಸ್ಯೆಗಳಿಂದ ನನಗಲ್ಲಿ ಸರಿ ಅನಿಸಲಿಲ್ಲ. ಹಾಗಾಗಿ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನಾನು ಹೊರಗಡೆ ಬಂದೆ. ಇದರಿಂದ ಏನು ಸಾಧ್ಯ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆ ನಾನು ಹೊರಗಡೆ ಬಂದೆ. ಎಷ್ಟು ವರ್ಷ ನೀವು ಚಳವಳಿ? ನಾನು 2004ರಿಂದ 2009 ತನಕ ನಾನು ಭಾಗವಹಿಸಿದ್ದೆ. ಬಟ್ ಆದರೆ ನಾನು ಈ ಕರ್ನಾಟಕದಲ್ಲಿ ಏನೂ ಇರಲಿಲ್ಲ. ನಾನು ಬಂದಿದ್ದೆ ಕರ್ನಾಟಕದಲ್ಲಿ, ಏನೋ ಒಂದು 6 ತಿಂಗಳಿದ್ದೆ, ಹೋಗಿದ್ದೆ. ಅದರಲ್ಲೂ ಕೂಡ ಕೆಲವೊಂದು ಪ್ರಕರಣ ನನ್ನ ಮೇಲೆ ಹಾಕಿದ್ದೆ, ಅದೆಲ್ಲ ನಾನು ಕ್ಲೋಸ್ ಮಾಡ್ಕೊಂಡಿದ್ದೆ. ಇವಾಗ ಏನೂ ಇರಲಿಲ್ಲ. ಚಳವಳಿಯಲ್ಲಿ ಇರುವಾಗಲೇ ಮದುವೆ ಆದದಾ? ಹೌದು, ಚಳವಳಿ ಇದ್ದಾಗ ಮದುವೆ ಆಗಿದ್ದು. ಅಂದರೆ ಹೋರಾಟ ಯಾವುದೇ ಪ್ರಯೋಜನ ಇಲ್ಲ ಅಂತ? ಇದೇನೋ ಪ್ರಯೋಜನ ಇಲ್ಲ ಅಂತ ಗೊತ್ತು. ಯಾಕಂದರೆ ಇವಾಗ ನಮಗೆ ಎಲ್ಲ ಕೂಡ ಎಲ್ಲ ತರಹದಗೂ ಅದು ಚಳವಳಿ ಮಾಡಿದ್ದೀವಿ, ಅದು ಆ ತಕ್ಕಕ್ಕೆ ಅದಾಯಿತು. ಈ ಜನ್ರೇಷನಲ್ಲಿ ಅದು ಸಾಧ್ಯ ಆಗಲ್ಲ. ಹಂಗಾಗಿ ನಾವು ಅದು ತಿಳ್ಕೊಂಡು ಹೊರಗಡೆ ಬಂದಿದ್ದೀವಿ ಅಷ್ಟೇ. ಈಗಿನ ಜನ ಕೂಡ ಈ ನಕ್ಸಲ್ ಅಂದ್ರೆ ಅದೇನು ಸರ್ ಹೋಗಬೇಡಿ ಅಂತ ಹೇಳ್ತೀರಾ, ಏನು ಹೇಳ್ತೀರಿ? ಚಳವಳಿ ಮಾಡಿ ಅಂತ ಹೇಳ್ತೀವಿ ಬಿಟ್ಟರೆ ಅದಲ್ಲ, ಬೇರೆ ಮೂಲಕ ಇವಾಗ ಏನಾದರೂ ಐತೆ, ನಮ್ಮ ಅಂಬೇಡ್ಕರ್ ನಮಗೆ ಸಂವಿಧಾನ ಕೊಟ್ಟಿದ್ದಾರೋ ಅದರಿಂದ ಅದರ ಕಾರ್ಯಾಚರಣೆಯಲ್ಲಿ ಏನು ಬೇಕಾದರೂ ಫೈಟ್ ಮಾಡ್ಬೋದು. ಅಷ್ಟೊಂದು ನಮಗೆ ಐತೆ ಹೊರಗಡೆ ಮಾಡ್ಕೊಳ್ಳೋಕ್ಕೆ. ಸಶಸ್ತ್ರ ಇಟ್ಕೊಂಡು ಹೋಗಿ ಕಾಡಲ್ಲಾದರೆ ಮಾಡೋಂಥ ಅವಶ್ಯಕತೆ ಇಲ್ಲ. ಹೊರಗಡೆ ಬಂದು ನಾವೇನು ಬೇಕಾದರೂ ಯಾರನ್ನ ಬೇಕಾದರೂ ಫೈಟ್ ಮಾಡ್ಬೋದು.